ಹಣದಿಂದ ನಿಮ್ಮ ಸಂತೋಷವನ್ನು ಖರೀದಿಸಬಹುದೇ? ಪ್ರತಿದಿನ ನಾವು ಹೊರಗೆ ಸಂತೋಷದಿಂದ ಕಾಣುವ ಆದರೆ ವಾಸ್ತವವಾಗಿ ಕಷ್ಟಪಡುವ ಮತ್ತು ಒಳಗಿನಿಂದ ದುಃಖಿತರಾಗಿರುವ ಜನರನ್ನು ಎದುರಿಸುತ್ತೇವೆ. ಅನೇಕರಿಗೆ ಹಣವು ಸಂತೋಷದ ಅಥವಾ ದುಃಖದ ಪ್ರಾಥಮಿಕ ಮೂಲವಾಗಿದೆ. ಆದರೆ ಇದು ಅಗತ್ಯವಾಗಿ ನಿಜವಲ್ಲ. ಹಣವು ನಿಮಗೆ ಆಹಾರ, ಐಷಾರಾಮಿ ಮನೆ, ಆರೋಗ್ಯಕರ ಜೀವನ ಶೈಲಿ, ಸೇವಕರು ಮತ್ತು ಇತರ ಅನೇಕ ಸೌಕರ್ಯಗಳನ್ನು ಖರೀದಿಸಬಹುದು. ಆದರೆ ಅದು ಸಂತೋಷವನ್ನು ಖರೀದಿಸಲು ಸಾಧ್ಯವಿಲ್ಲ. ಹಣದಿಂದ ಸಂತೋಷವನ್ನು ಖರೀದಿಸಲು ಸಾಧ್ಯವಾದರೆ ಶ್ರೀಮಂತರು ಭೂಮಿಯ ಮೇಲಿನ ಅತ್ಯಂತ ಸಂತೋಷದ ಜನರು. ಶ್ರೀಮಂತರು ಆಗಾಗ್ಗೆ ದುಃಖ, ಭಯ, ಆತಂಕ, ಒತ್ತಡ ಮತ್ತು ವಿವಿಧ ಸಮಸ್ಯೆಗಳಿಂದ ಹೊರೆಯಾಗುತ್ತಾರೆ. ಅವರ ಸಂಪತ್ತಿನ ಹೊರತಾಗಿಯೂ ಅವರು ಸಾಮಾನ್ಯವಾಗಿ ತಮ್ಮ ಕುಟುಂಬಗಳೊಂದಿಗೆ, ವಿಶೇಷವಾಗಿ ಅವರ ಹೆಂಡತಿಯರೊಂದಿಗೆ ಪೂರೈಸುವ ಸಾಮಾಜಿಕ ಜೀವನವನ್ನು ಹೊಂದಿರುವುದಿಲ್ಲ. ಈ ಸಂಪರ್ಕದ ಕೊರತೆಯು ಅವರಲ್ಲಿ ವಿಚ್ಛೇದನಕ್ಕೆ ಪ್ರಮುಖ ಕಾರಣವಾಗಿದೆ. ಇದಲ್ಲದೆ ತಮ್ಮ ಸಂಪತ್ತಿನಿಂದಾಗಿ ಅವರು ಸಾಮಾನ್ಯವಾಗಿ ಅಸುರಕ್ಷಿತ ಭಾವನೆಯನ್ನು ಅನುಭವಿಸುತ್ತಾರೆ. ಇತರರು ತಮ್ಮ ಹಣವನ್ನು ಅನುಸರಿಸುತ್ತಾರೆ ಎಂದು ಭಯಪಡುತ್ತಾರೆ. ತಮ್ಮನ್ನು ಮತ್ತು ತಮ್ಮ ಸ್ವತ್ತುಗಳನ್ನು ರಕ್ಷಿಸಿಕೊಳ್ಳಲು ಅವರು ಭದ್ರತೆಯನ್ನು ನೇಮಿಸಿಕೊಳ್ಳುತ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಬಡವರಿಗೆ ಹಣವಿಲ್ಲದಿರಬಹುದು, ಆದರೆ ಅವರು ಸಾಮಾನ್ಯವಾಗಿ ಸಂತೋಷದಿಂದ ಮತ್ತು ಒತ್ತಡದಿಂದ ಮುಕ್ತರಾಗಿದ್ದಾರೆ, ಈ ಕಾಳಜಿಗಳಿಂದ ಹೊರೆಯಾಗುವುದಿಲ್ಲ. ಅವರು ತಮ್ಮ ಕುಟುಂಬಗಳನ್ನು ನೋಡಿಕೊಳ್ಳುತ್ತಾರೆ ಮತ್ತು ಅವರ ವಿಚ್ಛೇದನ ಪ್ರಮಾಣವು ಸಾಮಾನ್ಯವಾಗಿ ಕಡಿಮೆಯಾಗಿದೆ. ಸಂತೋಷವು ಒಳಗಿನಿಂದ ಬರುತ್ತದೆ. ನಾವು ನೋಡಿದಂತೆ ಹಣದಿಂದ ಸಂತೋಷವನ್ನು ಖರೀದಿಸಲು ಸಾಧ್ಯವಿಲ್ಲ ಮತ್ತು ಅದನ್ನು ಹುಡುಕಲು ಯಾವುದೇ ಶಾರ್ಟ್ಕಟ್ ಇಲ್ಲ. ನಿಜವಾದ ಸಂತೋಷವು ಒಳಗಿನಿಂದ ಬರುತ್ತದೆ. ಸಂತೋಷವು ಮನಸ್ಸಿನ ಒಂದು ಸ್ಥಿತಿಯಾಗಿದೆ. ಧನಾತ್ಮಕ ದೃಷ್ಟಿಕೋನವನ್ನು ಕಾಪಾಡಿಕೊಳ್ಳುವ ಮೂಲಕ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ತಪ್ಪಿಸುವ ಮೂಲಕ ಇದನ್ನು ಸಾಧಿಸಲಾಗುತ್ತದೆ. ನಮ್ಮ ಜೀವನದ ಸಕಾರಾತ್ಮಕ ಅಂಶಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ನಾವು ಸಂತೋಷವನ್ನು ಬೆಳೆಸಿಕೊಳ್ಳಬಹುದು. ಇಂದು ಅನೇಕ ಜನರು ಭಿನ್ನಾಭಿಪ್ರಾಯಗಳು ಮತ್ತು ಇತರ ಕಾರಣಗಳಿಂದ ತಮ್ಮ ಸಂಬಂಧಗಳ ಬಗ್ಗೆ ಅತೃಪ್ತರಾಗಿದ್ದಾರೆ. ಹೇಗಾದರೂ ಸಂಬಂಧದಲ್ಲಿ ಸಂತೋಷವಾಗಿರಲು, ಸಂಬಂಧವನ್ನು ಆರೋಗ್ಯಕರವಾಗಿ ಮತ್ತು ಸಂತೋಷದಿಂದ ಇರಿಸಿಕೊಳ್ಳಲು ಸಹಾಯ ಮಾಡುವ ಕೆಲವು ತತ್ವಗಳಿವೆ ಎಂದು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಮೊದಲಿಗೆ ನಿಮ್ಮ ಸಂಗಾತಿಯ ಮೇಲೆ ಕೇಂದ್ರೀಕರಿಸುವ ಮೊದಲು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ನಿಮ್ಮೊಳಗೆ ನೀವು ಸಂತೋಷವಾಗಿಲ್ಲದಿದ್ದರೆ ನಿಮ್ಮ ಸಂಗಾತಿಯನ್ನು ಹೇಗೆ ಸಂತೋಷಪಡಿಸಬಹುದು? ಎರಡನೆಯದಾಗಿ, ಸಂತೋಷ ಮತ್ತು ಆರೋಗ್ಯಕರ ಸಂಬಂಧಕ್ಕಾಗಿ ನಿಮ್ಮ ಸಂಗಾತಿಗೆ ಸಮಯ ಮತ್ತು ಸ್ಥಳವನ್ನು ನೀಡಿ. ಅವರ ಭಾವನೆಗಳು ಮತ್ತು ಸೌಕರ್ಯದ ಮಟ್ಟವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ನೀವು ಈ ವಿಷಯಗಳನ್ನು ಅರ್ಥಮಾಡಿಕೊಳ್ಳದಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಸರಿಯಾಗಿ ಸಂಪರ್ಕಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ಬಹು ಮುಖ್ಯವಾಗಿ, ನಿಮ್ಮ ಸಂಗಾತಿ ಮತ್ತು ಕುಟುಂಬದೊಂದಿಗೆ ಚಟುವಟಿಕೆಗಳನ್ನು ಯೋಜಿಸಲು ಉಪಕ್ರಮವನ್ನು ತೆಗೆದುಕೊಳ್ಳಿ. ಅವರು ಈಗಾಗಲೇ ಯೋಜನೆಗಳನ್ನು ಹೊಂದಿದ್ದರೆ ಅವರೊಂದಿಗೆ ಸೇರಿಕೊಳ್ಳಿ. ತೀರ್ಮಾನ ಕೊನೆಯಲ್ಲಿ ಸಕಾರಾತ್ಮಕ ಚಿಂತನೆ ಮತ್ತು ಜೀವನವನ್ನು ಆನಂದಿಸುವ ಮೂಲಕ ಮಾತ್ರ ಸಂತೋಷವನ್ನು ಸಾಧಿಸಬಹುದು. ಸಂತೋಷವಾಗಿರಲು ಮತ್ತು ನಮ್ಮ ಸುತ್ತಮುತ್ತಲಿನವರನ್ನು ಸಂತೋಷವಾಗಿರಿಸಲು ನಾವು ಆರೋಗ್ಯಕರ ಸಂಬಂಧಗಳನ್ನು ಬೆಳೆಸಿಕೊಳ್ಳಬೇಕು ಮತ್ತು ಇತರರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬೇಕು. ನಿಜವಾದ ಸಂತೋಷ ಎಂದರೇನು? ನಿಜವಾದ ಸಂತೋಷ ಎಂದರೆ ನೀವು ಮೌಲ್ಯಯುತವಾಗಿರುವುದರಲ್ಲಿ ತೃಪ್ತಿಯನ್ನು ಕಂಡುಕೊಳ್ಳುವುದು.